ಸ್ಟ್ರೈಕ್ ಮಾಡೋದು ರಾಹುಲ್ ಗಾಂಧಿ ಇವರಿಗೆಲ್ಲ ಪ್ರಿಯಾಂಕಾ ವಾದ್ರಾ. ನೋಡಿ, ನಾನೀಗ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಇಲ್ಲಿ ನಮ್ಮ ಡಾಕ್ಟರ್ ವೀರ ಬಸವಂತ ರೆಡ್ಡಿ ಅವರು ಇವತ್ತು ನಮ್ಮನ್ನು ಆಗಲಿ ಕೆಲವು ವರ್ಷಗಳಾಯಿತು. ವೀರ ಬಸವಂತ ರೆಡ್ಡಿ ಅವರು ನನಗೆ ಒಂದು ಭಾಳ ಆತ್ಮೀಯ ಒಂದು ಸಂಬಂಧ. ಯಾಕಂದರೆ ನಮ್ಮ BLDಯ BM ಪಾಟೀಲ್ ಮೆಡಿಕಲ್ ಕಾಲೇಜಿನ ಹಾಸ್ಪಿಟಲ್ನ ಅಡ್ಮಿನಿಸ್ಟ್ರೇಟರ್ ಆಗಿದ್ದರು. ಅವರು ಅವ್ರ ಮನೆಯವರು ಇಬ್ಬರು ಡಾಕ್ಟರ್ಸ್ ನಮ್ಮಲ್ಲೇ ಇದ್ದರು. ಸೊ ಅಲ್ಲಿಂದ ಮುಂದೆ ಅವರು ರಾಜೀನಾಮೆ ಕೊಟ್ಟು ಬಂದು ಚುನಾವಣೆಗೆ ಸ್ಪರ್ಧೆ ಮಾಡಿ ಇವತ್ತು ಶಾಸಕರಾಗಿದ್ದರು. ಭಾಳ ಎಳೆ ವಯಸ್ಸಿನಲ್ಲಿ ಇವತ್ತೊಂದು ದಿವಸ ಅವರು ಆಗಲಿದ್ರು. ಭಾರಿ ಸ್ನೇಹಜೀವಿ. ಇವತ್ತೊಂದು ದಿವಸ ಎಲ್ಲರ ಜೊತೆ ಭಾಳ ಹೊಂದ್ಕೊಂಡು ಸ್ನೇಹಿತರಲ್ಲಿ ಮತ್ತು ಅಲ್ಲಿ ಇದ್ದಾಗೂ ಕೂಡ ಎಲ್ಲ ಪೇಷಂಟ್ಸ್ ಜೊತೆಗೆ ಆಗಲಿ, ಡಾಕ್ಟರ್ಸ್ ಜೊತೆ ಆಗಲಿ, ಪಬ್ಲಿಕ್ ಜೊತೆ ಆಗಲಿ ಭಾಳ ಒಂದು ಒಳ್ಳೆಯ ಬಾಂಧವ್ಯವನ್ನು ಹೊಂದಿದ್ರು. ಭಾಳ ಒಂದು ಜನಪ್ರಿಯತೆಯನ್ನು ಕೊಂಡಿದ್ರು. ಅವರು ಮಾವ ನರ್ಸನ್ಗಿ ಡಾಕ್ಟರು, ಅವರ ಮಿಸ್ಸಸ್ಸು, ಅವ್ರ ಮಗಳು, ಅವರು ಕೂಡ ನಮ್ಮಲ್ಲೇ ಆಸ್ಪತ್ರೆಯಲ್ಲಿ ಅವರು ಕೂಡ ಇಬ್ಬರು ಕೂಡ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ರು. ಹೀಗಾಗಿ ಅವರು ಒಂದು ಪುಸ್ತಕ ಬಿಡುಗಡೆ ಸಲುವಾಗಿ ಅವತ್ತು ಮಿಸಸ್ ವೀರ ಬಸವಂತ ರೆಡ್ಡಿ ಬಂದು ನನಗೆ ವಿನಂತಿಯನ್ನು ಮಾಡಿಕೊಂಡಿದ್ರು. ನನ್ನ ಕರ್ತವ್ಯ ಅವತ್ತು ದಿವಸ ಅವರು ನಮ್ಮ ಅಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಮತ್ತೊಬ್ಬ ಒಳ್ಳೆಯ ಸಜ್ಜನ ವ್ಯಕ್ತಿ ಅಂತೇಳಿ ತಿಳ್ಕೊಂಡು ನಾನು ಆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ನಾವು ಈಗ ದರ್ಶನಾಪುರ ಸಾಹೇಬರು, ಅಮರೇಗೌಡ ಬಯಾಪುರ ಸಾಹೇಬರು ಎಲ್ಲರೂ ಒಟ್ಟಿಗೆ ಆ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿ ಆ ಬುಕ್ ರಿಲೀಸ್ ಮಾಡಿ ಅವರಿಗೆ ನಮ್ಮ ಗೌರವವನ್ನು ಅರ್ಪಿಸುವಂಥ ಕೆಲಸ ಮಾಡ್ತಾಯಿದ್ವಿ. ಮೊನ್ನೆ ಯಾರು ಈ ಪ್ರತಿಭಟನೆ ಮಾಡೋಕ್ಕೆ ಹಚ್ಚಿದವರು ಯಾರು? ಪ್ರತಿಭಟನೆ ಕಾರಣ ಯಾರು? ಇಷ್ಟು ಬೆಳೀಲಿಕ್ಕೆ ಕಾರಣ ಯಾರು? ಯಾರು ಕಾರಣ? ಪ್ರಧಾನಮಂತ್ರಿಗಳು ಅದನ್ನು ಅದು ಆದ ಕೂಡಲೇ ಇಮಿಡಿಯೇಟ್ಲಿ ಕರೆಸಿ ಇದು ಮಾಡಿಸಿ ಅವ್ರು ರಾಜೀನಾಮೆ ತೊಗೊಂಡ್ಬಿಟ್ಟಿದ್ರೆ ಇನ್ನೂ ಕೂಡ ಪ್ರತಿಷ್ಠೆಗೆ ಬಿದ್ದು ರಾಜೀನಾಮೆ ತೊಗೋತಾ ಇಲ್ಲ. ಎಲ್ಲ ಪಕ್ಷಗಳು ನೋಡಿದು, TMCದಾಯಿತು, ಬೇರೆ ಬೇರೆ ಪಕ್ಷಗಳಾಯಿತು. ಈಗ ಶರದ್ ಪವಾರ್ ಬೆನ್ನತ್ತಿದ್ದಾರೆ, ಈ ಕಡೆ ಏನೋ ನಿಮ್ಮ ಈಗ DMKಗೆ ಬೆನ್ನತ್ತಿದ್ದಾರೆ. ಮಾಡೀಗ 1 ನೇಷನ್ 1 ಇಲೆಕ್ಷನ್ ಸರ್ವಾಧಿಕಾರಿ. ನಾಳೆ ಮುಂದೊಂದು ದಿವಸ ಚುನಾವಣೆನೇ ಆಗದಿದ್ದರೆ ಅದು ನಾಮಕಾವಾಸ್ತೆ ಚುನಾವಣೆ ಮತ್ತೆ ಇದನ್ನು ಡಿಕ್ಟೇಟರ್ಗೆ ಒಯ್ದರೂ ಕೂಡ ಏನು ಆಶ್ಚರ್ಯಕರ ಅಲ್ಲ. ಆ ಒಂದು ವ್ಯವಸ್ಥೆಗೆ ಇವತ್ತು ಹೋಗ್ತಾ ಇದ್ದಾರೆ. ಭ್ರಷ್ಟಾಚಾರ ಬಗ್ಗೆ ಯಾರು ಇವ್ರು ಮಾತಾಡ್ತಿರು, ಭ್ರಷ್ಟಾಚಾರಿ ಅಂತಿದ್ರು ಅಜಿತ್ ಪವಾರು. ಅವರು ಪಕ್ಷ ಸೇರ ಮೇಲೆ ಅವರು ಲಾಂಡ್ರಿ ಮಷಿನ್ನಾಗ ಸ್ವಚ್ಛ ಆದರು. ಇದೇ ಆಸಾಮ್ ಚೀಫ್ ಮಿನಿಸ್ಟರ್ಗೆ ಹೋಗಿ ಅಂತಿದ್ರು. ಯಾರ್ಯಾರು ಭ್ರಷ್ಟಾಚಾರ ಮತ್ತು ಅಶೋಕ್ ಚೌಹಾಣ್ಗೆ ಅಂತಿದ್ರು. ಯಾರ್ಯಾರು ಇವತ್ತು ಭ್ರಷ್ಟಾಚಾರ ಹೊತ್ಕೊಂಡಿದ್ದು ಹೋಗಿದ್ರಲ್ಲ ಅವ್ರಿಗೆಲ್ಲರೂ ಇವ್ರದ್ದು ಹಾಗೆ ಹಿಂಗೆ ಇಂಥ ಭ್ರಷ್ಟಾಚಾರ ಇವರೇ ಭಾಷಣ ಮಾಡಿದ್ದಾರೆ. ನರೇಂದ್ರ ಮೋದಿಯವರು, ನಾವಲ್ಲ. ಮತ್ತೊಂದು ದಿವಸ ಅವರೆಲ್ಲರೂ ಇವ್ರು ಮೋದಿಯವರ ವಾಷಿಂಗ್ ಮಷಿನ್ನಲ್ಲಿ ಹೋಗಿ BJP ವಾಷಿಂಗ್ ಮಷಿನ್ ಹೋಗ್ಬೇಕು, ಸ್ವಚ್ಛ ಆಗಿಬಿಡ್ತಾರೆ ಶುಭ್ರವಾಗಿ. ರಿನ್ ಸೋಪ್ ಥರ ಹೆಂಗೆ ಬರ್ತದೆ ಹಂಗೆ. ಅದಕ್ಕೆ ಪ್ರತಿಭಟನೆ ಅದು ಹಕ್ಕು. ಇದು ಈಗ ನಾವೇ ನಿಮಗೇನಾದರೂ ಒಂದು ದಿವಸ ತಪ್ಪು ಮಾತಾಡಿದ್ದೀವಿ ಅಥವಾ ನಿಮಗೇನೋ ನಿರ್ಲಕ್ಷ್ಯ ಮಾಡಿದ್ರು, ನೀವು ಪ್ರತಿಭಟನೆ ಮಾಡ್ತಿರಲ್ಲ, ವಾಕೌಟ್ ಮಾಡ್ತಿರಲ್ಲ. ಮಂತ್ರಿಗಳು ಸರಿಯಾಗಿ ಟೈಮಲ್ಲಿ 2 ತಾಸು ನಮ್ಗೆ ಕಾಯಿಸಿದ್ರು, ಅಥವಾ ನಮ್ಮ ಮಂತ್ರಿಗಳು ಸರಿಯಾಗಿ ಮಾತಾಡಲಿಲ್ಲ, ನಮಗೇನೋ ಟೀಕೆ ಮಾಡಿದ್ರು ಅಂಥೇಳಿ ಹೆಂಗೆ ಮಾಡಿದ್ರು, ಸಿಟ್ಟಿಗೆ ಬಂದರು ನಮ್ಮ ಮೇಲೆ ಅಂತ ನೀವು ಪ್ರತಿಭಟನೆ ಮಾಡ್ತಿರಲ್ಲ. ಮತ್ತು ಇಂಥ ದೊಡ್ಡ ಅನಾಹುತಾಗಿ ಅನೇಕ ಮಕ್ಕಳು ಪ್ರಾಣ ಕಳ್ಕೊಂಡ ಮೇಲೂ ಕೂಡ ನೀವು ಪ್ರತಿಷ್ಠೆಗೆ ನಿಲ್ತಿರಲ್ಲ, ಪ್ರತಿಭಟನೆ ಮಾಡಬಾರ್ದಾ? ಇವ್ರು ಗುಲಾಮರಾಗಿ ಕ್ವಶನ್ ಪೇಪರ್ ಲೀಕ್ ಆಗಿದಾವೆ, ಇನ್ನೂ ಮುಂದಿನ ಆಗಲಿ ಅಂತ ಸುಮ್ಮನೆ ಕೊಂಡಿರ್ಬೇಕಾ? ಅಪ್ಪ ಮಾಡಿದ್ದಾರೆ ಅದನ್ನು ಬಿಟ್ಕೊಂಡು ನೀವು ಪ್ರತಿಭಟನೆ ಯಾಕೆ ಮಾಡ್ತೀರಿ? ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಹಕ್ಕದು, ಅದನ್ನು ಪ್ರತಿಭಟನೆ ಮಾಡೋಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕಿದೆ. ಅವತ್ತು ಸಹ ಆ ಹಕ್ಕನ್ನು ಕೂಡ ನೀವು ಇದು ಮಾಡೋಕ್ಕೆ ಹೋಗ್ತೀರಾ? ಮಾನ ಮರ್ಯಾದೆ ಏನಾದರೂ ಇದ್ದರೆ ತತ್ಕ್ಷಣ ರಾಜೀನಾಮೆ ತೊಗೊಂಡು ಅವಾಗ ತೊಗೋಬೇಕಾಗಿತ್ತು. ಇಷ್ಟು ಟೂ ಲೇಟ್. ನಾವು ಇಷ್ಟೆಲ್ಲ ಆಗಲಿಕ್ಕೆ ಬಿಡಬಾರ್ದಾಗಿತ್ತು. UPA ಸಂದರ್ಭದಲ್ಲಿ ಬರೀ ಅಲಿಗೇಷನ್ ಅನ್ಸಾದ್ರೆ ಪ್ರೂವ್ ಆಗಿರಲಿಲ್ಲ. ಅಲಿಗೇಷನ್ ಮಾಡಿದರೆ ನಾವು ಗಿಜಾನ್ನ 2G 3G ಸ್ಕ್ಯಾಮ್ನ ರಾಜೀನಾಮೆ ತೊಗೊಂಡ್ವಿ. ಗೊತ್ತಾ ನಿಮಗೆ? ನೋಡಿ, ಇದು ಭಾಳ ಪ್ರಜಾಪ್ರಭುತ್ವದ ವಿರೋಧಿ. 2014ರಿಂದ ಇವತ್ತು ಈ ದೇಶದಲ್ಲಿ ಏನಾಗ್ತಾ ಇದೆ, ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದರು. ಭಾಳಷ್ಟು ಕನಸುಗಳನ್ನ ಜನರಿಗೆ ಬಿತ್ತಿದ್ರು. ಒಳ್ಳೆಯ ದಿನಗಳು ಬರ್ತವೆ, ಅಕ್ಷಯ ದಿನ ಹೆಂಗೆ. ಅವರು ಅವಾಗ ಹೇಳಿದ್ದು ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂಥೇಳಿ. 12 ಕೋಟಿ ಅವತ್ತು 12 ವರ್ಷ ಆಯಿತು. 24 ಕೋಟಿ ಉದ್ಯೋಗ ಸೃಷ್ಟಿ ಆಗಬೇಕಾಗಿತ್ತು. ಉದ್ಯೋಗ ಸೃಷ್ಟಿ ಆಗಲಿಲ್ಲ. ಯುವಕರು ಭಾಳ ಹತಾಶರಾಗಿದ್ದಾರೆ, ನೋವನ್ನಲ್ಲದಾರ. ಅವತ್ತೊಂದು ದಿವಸ ಇದ್ದಂಥ ಉದ್ಯೋಗಗಳು ಕೂಡ ಅವರ ತಪ್ಪು ಆರ್ಥಿಕ ನೀತಿ, ಏನು ಮನಮೋಹನ್ ಸಿಂಗ್ ಅವರಿದ್ದಾಗ ಏನೋ ಒಂದು ಬಲಿಷ್ಠವಾದಂಥ
ಆರ್ಥಿಕ ನೀತಿಯನ್ನು ಇಡೀ ವಿಶ್ವದಲ್ಲೇ ಹೆಮ್ಮೆ ಪಡುವಂಥ ಆರ್ಥಿಕ ನೀತಿಯನ್ನು ಇವತ್ತೊಂದು ದಿವಸ ಪ್ರಾರಂಭ ಆಗಿದ್ದು ನರಸಿಂಹರಾವ್ ಜೊತೆಗೆ. ತದನಂತರ ಅವಾಗ ಹಣಕಾಸು ಸಚಿವರಾಗಿ ಮತ್ತೆ ಪ್ರಧಾನಮಂತ್ರಿ ಆದಮೇಲೆ ಸಂಪೂರ್ಣವಾಗಿ ಜಾಗತಿಕ ಮಟ್ಟದಲ್ಲೇ ಒಂದು ಅತಿ ಬಲಿಷ್ಠವಾದಂಥ ಎಲ್ಲರೂ ಹೆಮ್ಮೆ ಪಡುವಂಥ ಆರ್ಥಿಕ ವ್ಯವಸ್ಥೆಯನ್ನು ಹುಟ್ಟಾಕಿದರು. ಅದೆಲ್ಲವನ್ನು ಕೂಡ ಇವರು ಸರ್ವನಾಶ ಮಾಡಿದರು. ಈಗ ತಾವು ನೋಡ್ತೀರಿ, ಅವಾಗ ಹೇಳ್ತಾಯಿದ್ರು ಪೆಟ್ರೋಲ್ ರೇಟ್ ಬಗ್ಗೆ ಮಾತನಾಡ್ತಾಯಿದ್ರು, ಡೀಸೆಲ್ ರೇಟ್ ಬಗ್ಗೆ ಮಾತಾಡ್ತಾಯಿದ್ರು, ಗ್ಯಾಸ್ ಸಿಲಿಂಡರ್ ಬಗ್ಗೆ ಮಾತಾಡ್ತಾಯಿದ್ರು. ಇವತ್ತು 65 ರೂಪಾಯಿ ಪೆಟ್ರೋಲ್ ಇದ್ದದಕ್ಕೆ 110, ಈಗ ಅದನ್ನೇನೋ ಎಥನಾಲ್ ಮಿಕ್ಸ್ ಮಾಡ್ತಾ ಇದ್ದಾರೆ. ಅದು ಅವೈಜ್ಞಾನಿಕ. 1 ಲೀಟ್ರ್ ಎಥನಾಲ್ ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ ಎಷ್ಟು ನೀರು ಹೋಗ್ತದೆ ಅನ್ನೋದು ನಿಮ್ಗೆ ಗೊತ್ತಿರಬೇಕದು. 1 ಲೀಟ್ರ್ ಎಥನಾಲ್ ಪ್ರೊಡ್ಯೂಸ್ ಮಾಡೋಕ್ಕೆ ಇವತ್ತು ರೈತರ ಏನು ಕಬ್ಬು ಬೆಳಿಲಿಕ್ಕೆ ಮತ್ತು ಉಳಿದು ಭತ್ತ ಬೆಳಿಲಿಕ್ಕೆ ಆ ಎಥನಾಲ್ಗೆ ಒಂದು ಬಾಜು ಇಂಜಿನ್ಗಳಿದು ಆಗ್ತವೆ, ಅದನ್ನು ಸಂಪೂರ್ಣವಾಗಿ ವೈಜ್ಞಾನಿಕವಾಗಿ ಎಲ್ಲ ಮಾಡ್ಕೋಬೇಕು ಅನ್ನೋದು ಮಾತು ಒಂದು ಭಾಗ ಆಗಿದ್ದರೆ, ಇನ್ನೊಂದು ಭಾಗ ಇವತ್ತು 1 ಲೀಟ್ರ್ ಎಥನಾಲ್ ಬೆಳಿಲಿಕ್ಕೆ ನೀವು ನೋಡಿರಿ, ತಗೊಳ್ರಿ, ರಿಸರ್ಚ್ ಮಾಡಿರಿ ಎಷ್ಟು ನೀರು ಬೇಕಾಗ್ತದೆ ಅಂಥೇಳಿ. ರೈತರ ಕುಡಿಯೋ ನೀರು ಇವತ್ತು ಅಲ್ಲಿ ಎಥನಾಲ್ಗೆ ಹೋಗ್ತದೆ. ಪೆಟ್ರೋಲ್ ರೇಟ್ ಜಾಸ್ತಿ ಆಯಿತು, ಡೀಸೆಲ್ ರೇಟ್ 58 ರೂಪಾಯಿ ಇದ್ದಿದ್ದು ಇವತ್ತು 98 ರೂಪಾಯಿ, 100 ರೂಪಾಯಿ. ಗ್ಯಾಸ್ ಸಿಲಿಂಡರ್ 415 ರೂಪಾಯಿ ಇತ್ತು, ಈಗ 1000 ರೂಪಾಯಿ ಮೇಲಾಗಿದೆ. ಡಾಲರ್ ಬಗ್ಗೆ ಭಾಳ ಹೇಳ್ತಾಯಿದ್ರು. ಡಾಲರ್ ಏನು ತೋರಿಸ್ತದೆ ಅಂದರೆ ಆ ದೇಶದ ಒಂದು ಪ್ರಧಾನಮಂತ್ರಿಯ ಆ ದೇಶದ ಒಂದು ಆರ್ಥಿಕ ನೀತಿಯನ್ನು ತೋರಿಸ್ತದೆ ಅಂಥೇಳಿ. ಆವಾಗ 58 ರೂಪಾಯಿನೋ ಇತ್ತು, 56, 58 ರೂಪಾಯಿ ಇವತ್ತು ಒಂದು ಡಾಲರ್ಗೆ. ಆವಾಗ ಇವರೇ ಭಾಷಣ ಮಾಡಿದಂಥ ತುಣುಕದಾವತ್ತು ನೋಡಿದಿರಿ ನೀವೆಲ್ಲನೂ ಕೂಡ. ನೋಡಿ ಏನು ತೋರಿಸ್ತದೆ, ಪ್ರಧಾನಮಂತ್ರಿಯ ವೈಫಲ್ಯ ತೋರಿಸ್ತದೆ. ಎಷ್ಟು ಈ ದೇಶ ದುರ್ಬಲ ಆಗಿದ್ದಂಥ, ಎಷ್ಟು ದುರ್ಬಲ ಪ್ರಧಾನಮಂತ್ರಿ ಇದ್ದಾರೆ ಅಂತೇಳಿ ತೋರಿಸ್ತಿದ್ರು ಅವರು. ಇವತ್ತು ಡಾಲರ್ 98 ರೂಪಾಯಿ. ಮನಮೋಹನ್ ಸಿಂಗ್ ಅವ್ರು ದುರ್ಬಲ ಇದ್ದರೆ ಆಯಿತು, ಇವ್ರು ದುರ್ಬಲರಾಗಿದ್ದಾರೆ. ಹೀಗೆ ಒಂದು ನಿಮಿಷ ಪ್ಲೀಸ್, ನಾಟ್ ಲೆಟ್ ಕಂಪ್ಲೀಟ್. ಹೀಗೆ ಕೈ ಮಾಡ್ತಿದ್ರು, ಹೀಗೆ ಡಾಲರ್ ರೇಟ್ ಹಿಂಗೆ ಕೈ ಮಾಡ್ತಿದ್ರು. ನೋಡಿ ಅದನ್ನೆಲ್ಲ ಕ್ಲಿಪ್ಪಿಂಗ್ ಬೇಕಾದ್ರೆ ಇರ್ಲಿಕ್ಕೆ ಕಳಿಸ್ತೀನಿ ನಿಮಗೆ. ಪ್ರಿಯಾಂಕರಿಗೆ ಅವ್ರು ಕಳಿಸಿರ್ತಾರೆ, ಎಲ್ಲ ಗೊತ್ತಿರ್ತದೆ ನಿಮಗೆ, ಆದರೂ ಕೂಡ ಹೇಳ್ತಾ ಇದ್ದೀನಿ. ಆಮೇಲೆ ಇವತ್ತು ಈ ಪ್ರಶ್ನೆ ನೀಟಾಗಲಿ ಮತ್ತೊಂದಾಗಲಿ ಪ್ರಶ್ನೆ ಪತ್ರಿಕೆಗಳು ಎಷ್ಟು ಕಷ್ಟ ಇದೆ, ಎಷ್ಟು ಜನ ಪಾಪ ಜೀವ ಕಳ್ಕೊಂಡ್ರು. ಅದಕ್ಕೆ ಇವತ್ತು ಅದನ್ನು ಸ್ವಯಂ ಒಬ್ಬ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸು ಈ ಎಲ್ಲ ಜಿರಳೆಗಳು ಅಂಥೇಳಿ, ನಾವೆಲ್ಲ ಜೊಣಗ ಅಂತೀವಿ ನಮ್ಮಲ್ಲಿ ಈ ಭಾಷೆದಾಗ. ನಾವು ನಿಮ್ಗೆ ಏನಾದ್ರು ಗುಲ್ಬರ್ಗ ಏನಂತ ಗೊತ್ತಿರ, ಜೊಂಡಿಗೆ ಏನಂತೀರಲ್ಲ? ಗುಲ್ಬರ್ಗಾದಾಗ. ಯಾಕೆ ನಮ್ಮದು ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಸಂಪರ್ಕ ಆಗ್ತದೆ ಭಾಷೆ. ಜೊಂಡ್ಗ ಅಂತೀವಿ ನಾವು, ಜೊಂಡ್ಗ ಅಂತೀವಿ. ಅದು ಅಂತ ಜಿರ್ಲೆ, ಅವ್ರ ಜಿರ್ಲೆ ಅಂತಾರೆ ಹಾಡೆ ಬಯಸೋದಾಗ. ಕಾಕ್ರೋಚ್ ಇಂಗ್ಲೀಷ್ನಾಗ ನಾವು. ಹೌದು, ಕಾಕ್ರೋಚ್ ಅಂದಿದ್ದಕ್ಕೆ ಇವರೆಲ್ಲ ಕೆಲಸ ಇಲ್ಲ. ಕಾಕ್ರೋಚ್ ಅಂದ್ರೆ 24 ಕೋಟಿ ಉದ್ಯೋಗ ಕೊಡಿಸಿಲ್ಲ ಮೋದಿಯವರು. ಎಲ್ಲ ಬೆಲೆ ಏರಿಕೆ ಆಗಿದೆ. ಪಕೋಡ ಮಾರಕ್ಕೆ ಹೋಗ್ರಿ ಅಂತ ಹೇಳಿದ್ರು. ಪಕೋಡ ಮಾರಬೇಕಂದ್ರೆ ಎಣ್ಣೆ ತುಟ್ಟಾಗಿದೆ ಇವತ್ತು, ಅದನ್ನು ಕೂಡ ಆಗಂಗಿಲ್ಲ ಇವತ್ತು. ಇಂಥದ್ದಿದ್ದಾಗ ಯುವಕರಿಗೆ ದೇಶದ ಪ್ರಜಾಪ್ರಭುತ್ವದ ಒಂದು ಅಡಿಯಲ್ಲಿ ಸಂವಿಧಾನಾತ್ಮಕ ಹಕ್ಕಿದೆ ಇವತ್ತು ದಿವಸ. ಅವರು ಈ ಕ್ವಶನ್ ಪೇಪರ್ ಲೀಕ್ ಆಗಿದ್ದು ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಾಗಿದೆ. ಅನೇಕ ಜನ ಪ್ರಾಣ ಕಳ್ಕೊಂಡಿದ್ದಾರೆ, ಅನೇಕ ಜನ ಭವಿಷ್ಯ ಹಾಳಾಗಿದೆ ಇವತ್ತು ದಿವಸ. ಅಂಥದ್ದಿದ್ದಾಗ ಒಬ್ಬ ಎಜುಕೇಷನ್ ಮಿನಿಸ್ಟ್ರು ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ರಾಜೀನಾಮೆ ಕೊಡಿಸ್ಲಿಕ್ಕೆ ಅಥವಾ ಪ್ರಧಾನಮಂತ್ರಿಗಳು ಅದ್ರ ಬಗ್ಗೆ ಸ್ಟೇಟ್ಮೆಂಟ್ಸ್ ಅದಕ್ಕೆ ಮಾಡ್ತಾ ಇರಲ್ಲ. ಈಗ ಹೇಳ್ತಾರೆ ಯಾರೋ ಇನ್ನೊಬ್ಬರು ಮಂತ್ರಿ ಪ್ರಧಾನಮಂತ್ರಿಗಳು ವಿಷಾದ ವ್ಯಕ್ತಪಡಿಸಿದರೆ ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರದಲ್ಲ, ಅವ್ರ ಪರವಾಗಿ ಇವ್ರು ಹೇಳ್ತಾ ಇದ್ದಾರೆ. ಒಂದು ಡೆಲಿಗೇಷನ್ ಪ್ರಧಾನಮಂತ್ರಿ ಭೇಟಿ ಆಗಕ್ಕೆ ಎಲ್ಲೇ ಹೋಗಿ ಯಾರ್ಯಾರ್ದೋ ಡೆಲಿಗೇಷನ್ ಭೇಟಿ ಆಗ್ತೀರಿ. ವರ್ಷನಾಗ ನೀವು 13 ತಿಂಗಳು 12 ತಿಂಗಳು ಇರ್ತವೆ. 13 ತಿಂಗಳು ವಿದೇಶನಾಗ ಇರ್ತಾರೆ ನಮ್ಮ ಪ್ರಧಾನಮಂತ್ರಿಗಳು. ಮತ್ತು ಡೆಲಿಗೇಷನ್, ಯುವಕರ ಡೆಲಿಗೇಷನ್ ಭೇಟಕ್ಕಾಗಂಗಿಲ್ಲ. ಕರೆಸಿ ಅವ್ರದ್ದು ಅರ್ಥ ಮಾಡಿಕೊಂಡು, ಇಲ್ಲಪ್ಪ ನಾವು ಈ ಥರ ತಪ್ಪಾಗಿದ್ದಾವೆ, ಆ ವ್ಯವಸ್ಥೆಯನ್ನು ಬಲಪಡಿಸ್ತೀವಿ, ಸುಧಾರಣೆ ಮಾಡ್ತೀವಿ. ಅಥವಾ ಪಬ್ಲಿಕ್ನು ಕೂಡ ಎಕ್ಸ್ಪರ್ಟ್ಸ್ಗೂ ಕೂಡ ಸಲಹೆ ಸೂಚನೆ ಕೊಡ್ಕೊಂಡು ಎಲ್ಲ ಕಡೆ ಬೇರೆ ಬೇರೆ ಕಡೆ ಎಲ್ಲಿ ಬೆಸ್ಟ್ ಪ್ರಾಕ್ಟೀಸಸ್ ಇದ್ದಾವೆ. ನಮ್ಮಲ್ಲೇ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇದೆಲ್ಲ, KE CET ಮಾಡಿದ್ದಾರಲ್ಲ, ಎಷ್ಟು ಚೆನ್ನಾಗಿತ್ತು ವ್ಯವಸ್ಥೆ. ಏನಾದರೂ ಇಂಥ ಒಂದು ಇನ್ಸಿಡೆಂಟ್ ಆಗಿದ್ದಾವೆ KEದಲ್ಲಿ? ವೀರಪ್ಪ ಮೊಯ್ಲಿಯವ್ರದಾಗ ಸ್ಟಾರ್ಟ್ ಆಗಿದ್ದು ಅದು CET. ಇವತ್ತಿಗೂ ಕೂಡ ನಾವೆಲ್ಲ ಹೆಮ್ಮೆ ಪಡುವಂಥದ್ದು ಒಂದು CET ವ್ಯವಸ್ಥೆ ಆಗಿದೆ. ಯಾರು ಅದು ನೋಡಿ, ಅದರಲ್ಲಿ ನುಸುಳಿಕೊಂಡು ಇವತ್ತು ಇವರೇ ಮಾಡಿಸ್ತಿರ್ಬೇಕು. ಅದರಲ್ಲಿ ಇವತ್ತು ಲಕ್ಷಾಂತರ ಮಂದಿದಾಗ ಒಂದಿಬ್ಬರು ಯಾರೋ ಹೋಗ್ತಾರೆ, ಅವ್ರ ಉದ್ದೇಶ ಏನಿರ್ತಾರೆ ಗೊತ್ತಿರಂಗಿಲ್ಲ. ಆದ್ರೆ 99% ಜನರ ಉದ್ದೇಶ ಏನಿದೆ? 99.99. ಎಲ್ಲೋ ಒಬ್ಬನು ಹೋಗಿ ಅವನೊಬ್ಬ ಮಿಸ್ಯೂಸ್ ಅಥವಾ ಇವರೇ ಕಳಿಸ್ತಾರೆ ನಾಳೆ, ಅಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನಿಸ್ಬಿಡ್ತೀರಿ. ಅದಂದರೆ ಅದೆಲ್ಲರಿಗೂ ಮಂತ, ಅದು ಇವರ ಕುಮ್ಮಕ್ಕೆ ಕೊಟ್ಟು ಕಳಿಸಿರ್ತಾರೆ. ಇದೆಲ್ಲ ಲೋಕಸಭೆಯಲ್ಲಿ
AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು ಎಲ್ಲರೂ ಕೂಡ ಈ ಲೋಕಸಭಾ ಅಧಿವೇಶನ ನಡೀತಾ ಇದೆ ಮತ್ತು ಎಲ್ಲ ಪ್ರತಿಭಟನೆ ನಿನ್ನೆನೂ ಕೂಡ ಅವ್ರನ್ನೆಲ್ಲರನ್ನೂ ಕೂಡ ಬಲವಂತವಾಗಿ ಇವತ್ತೊಂದು ದಿವಸ ಪ್ರತಿಭಟನೆ ಸಂದರ್ಭದಲ್ಲಿ ಅವ್ರನ್ನ ಎಲ್ಲ ಎಳ್ಕೊಂಡು ಹೋಗಿ ಇದು ಮಾಡಿದ್ದನ್ನು ಕೂಡ ದೌರ್ಜನ್ಯನ ನೋಡಿದಿರಿ. ಪ್ರಜಾಪ್ರಭುತ್ವದ ಕಗ್ಗೋಲೆ ಇವತ್ತಿನ ದಿವಸ ನಿನ್ನೆನೂ ಕೂಡ ಆಗಿದೆ. ಹೀಗಾಗಿ ಅವರೆಲ್ಲ ಇದರಲ್ಲಿ ಬ್ಯುಸಿ ಇದ್ದಾರೆ. ಅದಕ್ಕೆ ಅದು ಪ್ರಯಾರಿಟಿ ಲೋಕಸಭೆ ನಡೆದಾಗ. ಬಹುಶಃ 2-3 ದಿವಸದಲ್ಲಿ ಬಹುಶಃ ವೀಕೆಂಡ್ ಏನಿರ್ತದಲ್ಲ ಬಹುಶಃ ನೆಕ್ಸ್ಟ್ ಶನಿವಾರ ಈ ಥರ ಇದೆಲ್ಲ ಲೋಕಸಭೆಯಲ್ಲಿ ಇವತ್ತಿನ ದಿವಸ ಎಲ್ಲ ಒಂದು ಇತ್ಯರ್ಥ ಆಗಿ ಇದು ಆದರೆ ಪಕ್ಕ ಶನಿವಾರ ಈ ಥರ ಕರೆದು ಮುಂದೆ ಆಗಲೇಬೇಕಾಗ್ತದೆ ಸಂಪುಟ ವಿಸ್ತರಣೆ. ಯಾಕಂದರೆ ಸೆಷನ್ಗಿಂತ ಮುಂಚಿತವಾಗಿ ಎಲ್ಲರೂ ಸಚಿವರು ಇವತ್ತು ದಿವಸ ಅದು ಆಗಬೇಕಾದಕ್ಕೆ ಇವತ್ತು ದಿವಸ ಅನೇಕ ಖಾತೆಗಳು ನಾವು ಹಾಗೆ ಕಾಲಿಟ್ಕೊಂಡು ಕೊಡೋಕ್ಕಲ್ಲ. ಆ ಗಂಭೀರತೆ ಇವತ್ತು ದಿವಸ ನಮ್ಮ ಮುಖ್ಯಮಂತ್ರಿಗಳಂತೂ ಭಾಳಷ್ಟು ಇದ್ರಾಗಿದ್ದಾರೆ. ಆದರೆ ಇದು ಭಾಳ ದೊಡ್ಡ ವಿವಾದ ಇವತ್ತು ದಿವಸ ನಡೀತಾ ಇದೆ, ಹೋರಾಟ ನಡೀತದೆ. ಅಂಥ ಸಂದರ್ಭದಲ್ಲಿ ಸ್ವಲ್ಪ ನಾವು ಅದನ್ನು ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾಗ್ತದೆ. ಇನ್ನೂ 2 ಡಿಸೆಂಬರ್ ಮಾಡಬೇಕು. ಮಹಿಳೆಯರಿಗೆ ಮತ್ತು ಯುವಕರಿಗೆ ಆದ್ಯತೆ ಕೊಡಬೇಕು ಕ್ಯಾಬಿನೆಟಲ್ಲಿ. ಸ್ವಾಭಾವಿಕ ಎಲ್ಲರಿಗೂ ಕೊಡಬೇಕಾಗಿ ಹಿರಿಯರ ಮಾರ್ಗದರ್ಶನ ಬೇಕು, ಮಹಿಳೆಯರು ಬೇಕು, ಯುವಕರು ಬೇಕು. 12ನೇ ಶತಮಾನದಲ್ಲಿ ಬಸವಣ್ಣನವರೇ ಮಹಿಳೆಯರಿಗೆ ಸಮಾನತೆ ಕೊಟ್ಟಿದ್ದಾರೆ ಈ ಭೂಮಿಯಲ್ಲಿ. ನಮ್ಮದು ಜನ್ಮಭೂಮಿ, ನಿಮ್ಮದು ಕರ್ಮಭೂಮಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.